ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ. CWMA ಸದಸ್ಯರು ಕರ್ನಾಟಕ ಮತ್ತು ತಮಿಳುನಾಡಿನ ಜಲಾಶಯಗಳಾದ KRS, ಹಾರಂಗಿ, ಕಬಿನಿ, ಹೇಮಾವತಿ ಹಾಗೆ ಮೆಟ್ಟೂರು ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ವಾಸ್ತವ ಪರಿಸ್ಥಿತಿಯನ್ನ ಪರಿಶೀಲಿಸಿ ಆ ನಂತರ ನಿರ್ಧಾರವನ್ನ ಮಾಡಬೇಕು. ಸುಮ್ಮನೆ ಡಿಸಿಷನ್ ಅನ್ನ ತಗೊಳ್ಬಾರ್ದು. ಈಗ ಯಾರೆಲ್ಲ ಸುಮ್ಮನೆ ಡಿಸಿಷನ್ ಅನ್ನು ಯಾರು ಕೂಡ ತಗೊಳ್ಬಾರ್ದು. ಮೊದಲು ನೀವು KRS ಆಗಿರಬಹುದು ಅಥವಾ ಒಂದಷ್ಟು ಜಲಾಶಯಗಳಿಗೆ ಫಸ್ಟು ಭೇಟಿಯನ್ನ ನೀಡಬೇಕು. ನೀವು ಇದೆಲ್ಲದಕ್ಕೂ ನೀಡಿ KRS ಆಗಿರಬಹುದು, ಆರಂಗಿ ಆಗಿರಬಹುದು, ಕಬಿನಿ ಆಗಿರಬಹುದು, ಹೇಮಾವತಿ ಆಗಿರಬಹುದು, ಮೆಟ್ಟೂರು ಆಗಿರಬಹುದು, ಈ ಪ್ರದೇಶಗಳಿಗೆ ಫಸ್ಟ್ ಭೇಟಿಯನ್ನ ನೀಡಿ ವಾಸ್ತವವಾಗಿ ಏನ್ ಪರಿಸ್ಥಿತಿ ಇದೆ, ನೀರು ಜಾಸ್ತಿ ಇದೆಯಾ, ನೀರು ಇಲ್ವಾ, ಏನಾಗಿದೆ, ಕರ್ನಾಟಕದ ಜನರಿಗೆ ನೀರಿನ ಕೊರತೆ ಇದೆಯಾ, ಅದನ್ನ ಫಸ್ಟ್ ವಾಸ್ತವದ ಪರಿಸ್ಥಿತಿಯನ್ನ ಪರಿಶೀಲಿಸಿ ಆ ನಂತರ ನೀವು ನಿರ್ಧಾರವನ್ನು ತಗೊಳ್ಬೇಕು. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ನೀಡಿದಂತಹ ಆದೇಶ ಎತ್ತಿ ಹಿಡಿದಿರುವ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು ದೆಹಲಿಯ AC ರೂಮ್ಗಳಲ್ಲಿ ಕುಳಿತುಕೊಂಡು ಈಗೆಲ್ಲ ಏನಾಗ್ತದೆ, AC ರೂಮಲ್ಲಿ ಕುತ್ಕೊಂಡ್ಬಿಡೋದು, ಏನೋ ಒಂದು ಡಿಸಿಷನ್ ತಗೊಂಡ್ಬಿಡೋದು. HD ಕುಮಾರಸ್ವಾಮಿ ಅವರು ಅದಕ್ಕೆ ಇದ್ರ ಬಗ್ಗೆ ಮಾತನಾಡಿದ್ದಾರೆ. AC ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಈ ನಿರ್ಧಾರವನ್ನ ತೆಗೆದುಕೊಳ್ಳುವ ಬದಲು CWMA ಸದಸ್ಯರು ಕರ್ನಾಟಕ ಮತ್ತು ತಮಿಳುನಾಡಿನ ಜಲಾಶಯಗಳಾದ KRS, ಹಾರಂಗಿ, ಕಬಿನಿ, ಹೇಮಾವತಿ ಮತ್ತು ಮೆಟ್ಟೂರು ಪ್ರದೇಶಗಳಿಗೆ ಫಸ್ಟು ಭೇಟಿಯನ್ನ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಫಸ್ಟು ಪರಿಶೀಲಿಸಿ ಆ ನಂತರ ನಿರ್ಧರಿಸಿ ಅಂತ ಸಲಹೆಯನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಸದ್ಯ ಲಭ್ಯವಿರುವ 54ರಿಂದ 55 TMC ನೀರಲ್ಲಿ 10 TMC ಡೆಡ್ ಸ್ಟೋರೇಜ್ ಆಗಿದೆ. ಉಳಿದ 44 TMCಯಲ್ಲಿ ಬೆಂಗಳೂರು ನಗರದ ಕುಡಿಯುವ ನೀರಿಗಾಗಿ 30 TMC ಮತ್ತು ಪರಿಸರ ಸಂರಕ್ಷಣೆಗಾಗಿ 10 TMC ಅಗತ್ಯ ಇದೆ. ಇಂತಹ ಸಂದರ್ಭದಲ್ಲಿ ಮುಂದೆ ಹರಿಯುವ ನೀರನ್ನ ಆಧರಿಸಿ ಅಂದಾಜು ಲೆಕ್ಕಾಚಾರದ ಮೇಲೆ ನೀರು ಬಿಡುಗಡೆ ಮಾಡೋದಕ್ಕೆ ಆದೇಶಿಸಿರುವುದು ಸರಿಯಲ್ಲ ಅಂತ HD ಕುಮಾರಸ್ವಾಮಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನಮಗೆ ಒಂದಷ್ಟು ನೀರುಗಳು ಸಾಕಾಗ್ತಾ ಇಲ್ಲ. ಈಗ 54ರಿಂದ 55 TMC ನೀರಿದೆ, ಅದರಲ್ಲಿ 10 TMC ಡೆಡ್ ಸ್ಟೋರೇಜ್ ಆಗೋಗ್ಬಿಟ್ಟಿದೆ. ಇನ್ನು ಉಳಿದಂತೆ 44 TMCಯಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಜನ ಇದ್ದಾರೆ, ಅವರಿಗೆ ಕುಡಿಯೋದಕ್ಕೆ, ತೊಳೆಯೋದಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ. ಇನ್ನು 30 TMC ಪರಿಸರ ಸಂರಕ್ಷಣೆಗಾಗಿ ಅದಕ್ಕೆ ಬೇಕಾಗುತ್ತೆ. ಇನ್ನು 10 TMC ಅಗತ್ಯ ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಮುಂದೆ ಹರಿತಿರುವಂತಹ ನೀರನ್ನು ಆಧರಿಸಿ ಅಂದಾಜು ಲೆಕ್ಕಾಚಾರದ ಮೇಲೆ ನೀರು ಬಿಡುಗಡೆ ಮಾಡೋದಕ್ಕೆ ಆದೇಶಿಸಬೇಕು. ಸುಮ್ಮನೆ ಅಷ್ಟು TMC ಬಿಟ್ಬಿಡಿ, ಇಷ್ಟು TMC ಬಿಟ್ಬಿಡಿ ಅನ್ನೋದಲ್ಲ. ಫಸ್ಟ್ ಇಲ್ಲಿ ಎಷ್ಟು, ಕರ್ನಾಟಕದಲ್ಲಿ ಎಷ್ಟು ಜನರಿದ್ದಾರೆ, ಬೆಂಗಳೂರಿಗೆ ಕುಡಿಯೋದಕ್ಕೆ ಎಷ್ಟು ನೀರು ಬೇಕು, ಎಷ್ಟು ಅವಶ್ಯಕತೆ ಇದೆ, ಫಸ್ಟ್ ಲೆಕ್ಕಾಚಾರ ಮಾಡಿ ಆಮೇಲೆ ಎಷ್ಟು ಬಿಡುಗಡೆ ಮಾಡಬೇಕು, ಎಷ್ಟು ಬಿಡುಗಡೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದನ್ನು ಬಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಬಿಡುಗಡೆ ಮಾಡೋದಕ್ಕೆ ಆದೇಶಿಸೋದು ಸರಿಯಲ್ಲ ಅಂತ HD ಕುಮಾರಸ್ವಾಮಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.